ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಝರಿ ಥ್ರೆಡ್ ಯೂಸ್ ಮಾಡಿಕೊಂಡು ಚೈನ್ ಸ್ಟಿಚಸ್ ಹಾಕೋದನ್ನು ಹೇಗೆ ಅಂತ ನೋಡಿದ್ವಿ. ಇವತ್ತು ಅದೇ ಝರಿ ಥ್ರೆಡ್ ವರ್ಕ್ ಏನೇನು ಮಾಡಿದ್ವಿ ಆ ವರ್ಕ್ ಪಕ್ಕದಲ್ಲೇ ನಾರ್ಮಲ್ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿಕೊಂಡು ಅದು ಡಬಲ್ ಲೇಯರಲ್ಲಿ ವರ್ಕ್ ಮಾಡ್ಕೊತಾ ಬರಬೇಕು. ಅದನ್ನು ನೋಡೋಣ. ನಾನು ಇಲ್ಲಿ ಆಲ್ರೆಡಿ ಸೇಮ್ ಝರಿ ಥ್ರೆಡ್ ಯೂಸ್ ಮಾಡಿಕೊಂಡು ಏನು ಪ್ರಾಕ್ಟೀಸ್ ಮಾಡಿದ್ದೆ 1 ಸೆಂಟಿಮೀಟರ್ 0.5 mm 0.2 mmಗೆ ಅದ್ರ ಪಕ್ಕದಲ್ಲೇ ನಾನು ಸಿಲ್ಕ್ ಥ್ರೆಡ್ನ 2 ಲೇಯರ್ಸಲ್ಲಿ ಹಾಕ್ಕೊಂಡು ಸ್ಟಿಚ್ ಮಾಡ್ತಾ ಹೋಗ್ತಾಯಿದ್ದೀನಿ, ಚೈನ್ ಸ್ಟಿಚಸ್. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ಅರ್ಲಿಯರ್ ಚೈನ್ ಸ್ಟಿಚ್ 2 ಲೇಯರ್ ಯೂಸ್ ಮಾಡಿಕೊಂಡು ಅದರಲ್ಲೂ ಎಸ್ಪೆಷಲಿ ಸಿಲ್ಕ್ ಥ್ರೆಡ್ಡಲ್ಲಿ ನಾನು ಪ್ರಾಕ್ಟೀಸ್ ಮಾಡಿರಲಿಲ್ಲ. ಸ್ವಲ್ಪ ಪ್ರಾಕ್ಟೀಸ್ ಮಾಡೋಕ್ಕಿಂತ ಮುಂಚೆ ನನಗೆ ಕಷ್ಟ ಆಗ್ಬೋದೇನೋ ಅಂತ ಫೀಲ್ ಆಯಿತು. ಬಟ್ ಹೋಗ್ತಾ ಹೋಗ್ತಾ ನನಗೆ ಅಷ್ಟು ಏನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಕೆಲವೊಂದು ಟೈಮಲ್ಲಿ ಮಾತ್ರ ಸ್ವಲ್ಪ ಚಾಲೆಂಜಿಂಗ್ ಅನ್ನಿಸ್ತು. ಬಟ್ ಮಿಕ್ಕಿದ ಟೈಮಲ್ಲೆಲ್ಲ ಕ್ಲೀನಾಗಿ ನಾರ್ಮಲಾಗೆ ಮಾಡ್ಕೊಂಡೋದೆ. ಜಸ್ಟ್ ಪ್ರಾಕ್ಟೀಸ್ ಬೇಕು ಅಷ್ಟೇ. ಪ್ರಾಕ್ಟೀಸ್ ಇದ್ದರೆ ಇದನ್ನು ಕೂಡ ನಾರ್ಮಲಾಗಿ ಹೇಗೆ ನಾವು ನಾರ್ಮಲ್ ಥ್ರೆಡ್ ಯೂಸ್ ಮಾಡಿಕೊಂಡು ಅಥವಾ ಝರಿ ಥ್ರೆಡ್ ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀವೋ ಸೇಮ್ ಅದೇ ರೀತಿಯೇ. ಬಟ್ ಏನಂದರೆ, ಸಡನ್ನಾಗಿ ನಾವು ಡೈರೆಕ್ಟ್ 0.2 mm ಅಲ್ಲಿ ಆ ಸೈಜಲ್ಲಿ ನಾವು ಮಾಡ್ತೀವಿ ಅಂತ ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಹಾಗಾಗಿ 1 ಸೆಂಟಿಮೀಟರಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದೀವಿ. ಅದೇ ರೀತಿಯೇ 1 ಸೆಂಟಿಮೀಟರಲ್ಲಿ ಫಸ್ಟ್ ಮಾಡಿ ಆ್ಯಂಡ್ ದೆನ್ 0.5 mm ಅಲ್ಲಿ ಮಾಡಿಕೊಂಡು ಅದಾದಮೇಲೆ 0.2 mm ಸೈಜಲ್ಲಿ ಮಾಡಿಕೊಂಡ್ರೆ ಅಷ್ಟು ಡಿಫಿಕಲ್ಟ್ ಅಂತ ಅನಿಸಲ್ಲ. ಸೊ ಇಲ್ಲೂ ನಾನು ಕೂಡ ಹಂಗೇ ಟ್ರೈ ಮಾಡಿದ್ದು. ಝರಿ ಥ್ರೆಡ್ ಹೇಗೆ 1 ಸೆಂಟಿಮೀಟರಿಂದ ಸ್ಟಾರ್ಟ್ ಮಾಡ್ಕೊಂಡೋದ್ನೋ ಇದನ್ನು ಕೂಡ ಅದೇ ರೀತಿಯೇ ಮಾಡ್ಕೊಂಡೋದೆ. ಅಷ್ಟು ಡಿಫಿಕಲ್ಟ್ ಅಂತ ನನಗೇನು ಅನ್ನಿಸ್ಲಿಲ್ಲ. ಇವಾಗ ಪೂರ್ತಿ ಕಂಪ್ಲೀಟ್ ಮಾಡ್ತೇನೆ ನಾನು. ಇವಾಗ ಇದು ಕಂಪ್ಲೀಟ್ ಆಗಿದೆ ಸಿಂಗಲ್ ಲೈನಲ್ಲಿ. ನೆಕ್ಸ್ಟ್ ಇವಾಗ ಡಬಲ್ ಲೈನ್. ಸಿಂಗಲ್ ಲೈನ್ ಡಬಲ್ ಲೈನ್ ಎರಡಿರುತ್ತೆ. ಯಾವುದೇ ಬ್ಲೌಸ್ ಡಿಸೈನ್ ಮಾಡಬೇಕು ಅಂತ ಇದ್ದರೆ ಫಸ್ಟು ನಾವು ಸಿಂಗಲ್ ಲೈನ್ ಹಾಕಿ ಪಕ್ಕದಲ್ಲಿ ಇನ್ನೊಂದು ಲೈನ್ ಹಾಕ್ತೀವಿ, ಅದನ್ನು ಡಬಲ್ ಲೈನ್ ಅಂತೀವಿ. ಸೊ ಫಸ್ಟು ಸಿಂಗಲ್ ಲೈನ್ ಪ್ರಾಕ್ಟೀಸ್ ಆದಮೇಲೆ ಡಬಲ್ ಲೈನ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಇವಾಗ ಇದು ಕಂಪ್ಲೀಟ್ ಆಗಿದೆ. ನಾನು ಆ್ಯಕ್ಚುಲಿ ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ಜಸ್ಟ್ ಪಿಕ್ಸ್ ಏನಿತ್ತು ಅದನ್ನು ಮಾತ್ರ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಸ್ಟ್ರೈಟ್ ಲೈನ್ಸ್. ಆ್ಯಂಡ್ ಇದ್ರ ಜೊತೆಗೆ ನಾನು ಶೇಪ್ಸ್ ಏನು ಡ್ರಾ ಮಾಡ್ಕೊಂಡಿದ್ದೆ ಅದಕ್ಕೂ ಕೂಡ ಸೇಮ್ ಸಿಲ್ಕ್ ಥ್ರೆಡ್ಡಿಂದ ಒಳಗಡೆ ಝರಿ ಥ್ರೆಡ್ ಒಳಗಡೆ ನಾನು ಸ್ಟಿಚ್ ಹಾಕ್ಕೊಂಡು ಬಂದಿದ್ದೀನಿ, ಚೈನ್ ಸ್ಟಿಚ್ಚು ಪ್ರಾಕ್ಟೀಸ್ಗೋಸ್ಕರ. ಆ್ಯಂಡ್ ಇದಾದಮೇಲೆ ಜಸ್ಟ್ ಡಿಸೈನ್ ಏನಿತ್ತು ಡಿಸೈನ್ ಮಾಡಿದ್ದೆ ಝರಿ ಥ್ರೆಡ್ಡಿಂದ. ಆ ಡಿಸೈನಲ್ಲೂ ಕೂಡ ನಾನು ಸಿಲ್ಕ್ ಥ್ರೆಡ್ ಯೂಸ್ ಮಾಡಿಕೊಂಡು ವರ್ಕ್ ಮಾಡಿದ್ದೀನಿ. ಇಲ್ಲಿ ಆ್ಯಕ್ಚುಲಿ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಎಸ್ಪೆಷಲಿ ಔಟರ್ ಲೇಯರ್ ಮೇಲೆ ಏನದು ಡಿಸೈನ್ ಡ್ರಾ ಮಾಡಿದ್ದೀನಿ ಅಲ್ಲಿ ಕರ್ವ್ ತೊಗೊಳೋದಕ್ಕಾಗಿರ್ಬೋದು, ಸ್ವಲ್ಪ ಎಡ್ಜಸ್ಸಲ್ಲೆಲ್ಲ ತುಂಬ ನಾಟ್ಸ್ ಹಾಕ್ಕೊಂಡು ಬರಬೇಕು. ಅಲ್ಲಿ ನನಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಬಟ್ ಹೋಗ್ತಾ ಹೋಗ್ತಾ ಐ ಫೌಂಡ್ ಇಟ್ ಬಿಟ್ ಈಸಿಯರ್. ಕಂಪ್ಲೀಟಾಗಿ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ನಾನು ಶುಗರ್ ಬೀಡ್ಸ್ ಯೂಸ್ ಮಾಡಿಕೊಂಡು ವರ್ಕ್ ಮಾಡೋದು ಸ್ಟಾರ್ಟ್ ಮಾಡ್ಕೊತೀನಿ. ಶುಗರ್ ಬೀಡ್ಸಿಂದ ಬೇಸಿಕ್ಕಿಂದ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ಅದ್ರ ವಿಡಿಯೋನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.